ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಪಾಂಡವರು ಯುದ್ಧಕ್ಕೆ ಹೊರಟುದು ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಧರ್ಮರಾಜನು ತನ್ನ ಸೈನ್ಯಗಳನ್ನು ಭೀಷ್ಮನಿಗೆ ಪ್ರತಿವ್ಯೂಹವಾಗಿ ರಚಿಸಲು ಪ್ರೇರಿಸಿದನು. ಪಾಂಡವರು ಯುದ್ಧದಲ್ಲಿ ತಮಗೆ ವೀರ ಸ್ವರ್ಗವಾದರೂ ಲಭಿಸಲೆಂಬ ಅಭಿಲಾಷೆಯಿಂದ ಮೇಲೆ ಹೇಳಿದಂತೆ ಸೈನ್ಯಗಳನ್ನು ಶತ್ರು ಸೈನ್ಯಗಳಿಗೆ ಎದುರಾಗಿ ನಿಲ್ಲಿಸಿದರು. ಮಧ್ಯದಲ್ಲಿದ್ದ ಶಿಖಂಡಿಯ ಸೇನೆಯನ್ನು ಅರ್ಜುನನು ಕಾಯುತ್ತಿದ್ದನು. ಮುಂಭಾಗದಲ್ಲಿದ್ದ ದೃಷ್ಟದ್ಯುಮ್ನನನ್ನು ಭೀಮನು ಕಾಯುತ್ತಿದ್ದನು. ದಕ್ಷಿಣ ಭಾಗದಲ್ಲಿದ್ದ ಸೇನೆಯನ್ನು ಶ್ರೀಮಂತನು ಸಾತ್ವತರಲ್ಲಿ ಶ್ರೇಷ್ಠನು ಇಂದ್ರ ಸಮಾನನು ಆದ ಯುಯುಧಾನನು ರಕ್ಷಿಸುತ್ತಿದ್ದನು. ಯುಧಿಷ್ಠಿರನು ಗಜ ಸೈನ್ಯದ ಮಧ್ಯದಲ್ಲಿ ರಥಾರೂಢನಾಗಿದ್ದನು. ಅವನ ರಥವು ಮಹೇಂದ್ರ ವಿಮಾನಕ್ಕೆ ಸಮಾನವಾಗಿ ಸಕಲ ವಸ್ತುಗಳಿಂದ ಕೂಡಿ ಸುವರ್ಣ ಮಣಿಗಳಿಂದ ಚಿತ್ರಿತವಾಗಿದ್ದಿತು. ಸುವರ್ಣಮಯವಾದ ಹಗ್ಗದಿಂದಲೂ ಕಟ್ಟುಗಳಿಂದಲೂ ಶೋಭಿತವಾದ ಸುವರ್ಣ ದಂಡವುಳ್ಳ ಶ್ವೇತ ಛತ್ರವು ಮೇಲಕ್ಕೆತ್ತಿ ಕಟ್ಟಲ್ಪಟ್ಟಿದ್ದಿತು. ಶಾಸ್ತ್ರಜ್ಞರು, ಪುರೋಹಿತರು, ಬ್ರಹ್ಮರ್ಷಿಗಳು, ಸಿದ್ಧರು ಅದನ್ನು ಸುತ್ತಿ ನಿಂತು ಶತ್ರು ವಧೆಯನ್ನು ಹಾರೈಸುತ್ತಾ ಜಪ ಮಂತ್ರ ಮಹೌಷಧಿಗಳಿಂದ ಎಲ್ಲ ಕಡೆಯೂ ಅವನಿಗೆ ಕ್ಷೇಮವನ್ನು ಹರಸಿದರು. ಆಮೇಲೆ ದನಕರುಗಳು, ಹಣ್ಣುಗಳು, ಪುಷ್ಪಗಳು, ಸುವರ್ಣಾಭರಣಗಳು, ವಸ್ತ್ರಗಳು ಮುಂತಾದವುಗಳನ್ನು ಯುಧಿಷ್ಠಿರನು ಬ್ರಾಹ್ಮಣರಿಗೆ ದಾನ ಮಾಡುತ್ತಾ ದೇವರಾಜನಾದ ಇಂದ್ರನಂತೆ ಪ್ರಯಾಣ ಮಾಡಿದನು. ಸೂರ್ಯಕಾಂತಿಗೆ ಸಮಾನಗಳಾದ ಸಾವಿರಾರು ಕನ್ನಡಿಗಳಿಂದಲೂ ಕಿರುಗೆಜ್ಜೆಗಳಿಂದಲೂ ಉತ್ತಮವಾದ ಸುವರ್ಣದ ಕೊಚ್ಚುಗಳಿಂದಲೂ ಅರ್ಜುನನ ರಥವು ಪ್ರಕಾಶಿಸಿತು. ಆ ರಥಕ್ಕೆ ಅಗ್ನಿ ಜ್ವಾಲೆಗೆ ಸಮಾನವಾದ ಬಿಳಿಯ ಕುದುರೆಗಳನ್ನು ಕಟ್ಟಿದ್ದರು. ಅತ್ತಲಾಗಿ ಅಸಮಾನ ಧನುರ್ಧರನು, ಹನುಮ ಧ್ವಜವುಳ್ಳವನು, ಗಾಂಡೀವಧಾರಿಯೂ ಆದ ಅರ್ಜುನನು ಶ್ರೀಕೃಷ್ಣನು ಸಾರಥಿಯಾಗಿ ಕುಳಿತಿದ್ದ ತನ್ನ ರಥದಲ್ಲಿದ್ದನು. ನಿರಾಯುಧನಾಗಿದ್ದರೂ ಕೇವಲ ಬಾಹುಬಲದಿಂದಲೇ ಯುದ್ಧದಲ್ಲಿ ಚತುರಂಗವನ್ನೆಲ್ಲ ಧ್ವಂಸ ಮಾಡಬಲ್ಲ ಭೀಮನು ನಿನ್ನ ಪುತ್ರರ ಸೇನೆಯನ್ನು ಸಂಪೂರ್ಣವಾಗಿ ನುಂಗುವಂತೆ ಭಯಂಕರ ಸ್ವರೂಪದಿಂದ ನಕುಲ ಸಹದೇವರೊಡನೆ ಎಲ್ಲ ವೀರರಿಗೆ ಮುಖ್ಯ ರಕ್ಷಕನಾಗಿ ನಿಂತನು. ಸಿಂಹದಂತೆಯೂ ವೃಷಭದಂತೆಯೂ ಗಂಭೀರ ಗಮನವುಳ್ಳವನು, ಭೂಲೋಕದಲ್ಲಿ ಮಹೇಂದ್ರನಿಗೆ ಸಮಾನನು, ಮದದಾನೆಯಂತೆ ಹೆಮ್ಮೆಯುಳ್ಳವನು ಆದ ಆ ಭೀಮಸೇನನನ್ನು ಕಂಡು ನಿಮ್ಮ ಯುದ್ಧ ವೀರರು ಭಯದಿಂದ ಮೈಮರೆತು ಕೆಸರಿನಲ್ಲಿ ಸಿಕ್ಕಿಕೊಂಡ ಆನೆಗಳಂತೆ ಪರವಶರಾದರು. ಸೈನ್ಯ ಮಧ್ಯದಲ್ಲಿ ಅಜೇಯನು ಭರತ ಶ್ರೇಷ್ಠನು ಆದ ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು, ಅರ್ಜುನ, ಅದು ಶತ್ರು ಸೇನೆಯ ಮಧ್ಯದಲ್ಲಿ ಕೋಪದಿಂದಲೇ ನಮ್ಮ ಸೈನ್ಯವನ್ನೆಲ್ಲ ತಪ್ಪಿಸುವಂತೆ ಸಿಂಹಾವಲೋಕನವುಳ್ಳವನು, 300 ಅಶ್ವಮೇಧಗಳನ್ನು ಮಾಡಿದವನು, ಗುರುಕುಲಕ್ಕೆ ಧ್ವಜಪ್ರಾಯನು ಆದ ಭೀಷ್ಮನು ನಿಂತಿರುವನು ನೋಡು. ಮೇಘಗಳು ಸೂರ್ಯನನ್ನು ಹೇಗೋ ಹಾಗೆ ಈ ಸೈನ್ಯಗಳು ಮಹಾತ್ಮನಾದ ಆ ಭೀಷ್ಮನನ್ನು ಮರೆಸಿಕೊಂಡಿರುವುದು. ಈ ಸೈನ್ಯಗಳನ್ನು ನಿಗ್ರಹಿಸಿ ಮುಂದುವರೆದು ಭೀಷ್ಮನೊಡನೆ ಯುದ್ಧ ಮಾಡುವವನಾಗು ಎಂದನು. ಇದು 22ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.